ಮಾರ್ನಿಂಗ್ ಏನು ಮಾಡ್ಲತ್ತೀರಿ ಎಲ್ಲರೂ? ಈಗ ಎದ್ದೀನಿ ನೋಡ್ರಿ, ಕೆಲಸ ಸ್ಟಾರ್ಟ್ ಮಾಡೀನಿ. ನಮ್ಮ ಅಪ್ಪ ಸ್ಕೂಲಿಗೆ ಹೋಗತ್ತಾ ಇವಾಗ. ಪುಟಾಣಿ ರಂಗೋಲಿ ಹಾಕಿ ನೋಡ್ರಿ. ಇವತ್ತು ಲೇಟ್ ಆಗ್ಯದಂತ ಇಲ್ಲ ದಿನ ದೊಡ್ಡದು ರಂಗೋಲಿ ಹಾಕ್ತೀವಿ. ಇಲ್ಲಿ ನೋಡ್ರಿ ತುಳಸಿ ಕಟ್ಟೆ ಇದ್ರೆ ಹೊರಗೆ ಡೈಲಿ ಹಿಂಗೆ ರಂಗೋಲಿ ಹಾಕಿನ ಕೆಲಸ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ಅಮ್ಮು ಅಪ್ಪು ಇನ್ನೂ ಮಕ್ಕೊಂಡಾರ, ಇನ್ನೂ ಎಬ್ಬಿಸಿಲ್ಲ ಅವರಿಗೆ. ಸ್ವಲ್ಪ ಎಲ್ಲ ನಾಷ್ಟಾದಿ ಮಾಡಿದ್ಮ್ಯಾಗ ಎಬ್ಬಿಸ್ಬೇಕಂತ ಬಿಟ್ಟು ನೋಡ್ರಿ. ಈಗೆಲ್ಲ ಮಾಡ್ಕೋಬೇಕು ಒಂದು 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 ಅವ್ರು ಹೇಳೋ ತಕ್ಕ ನಾಷ್ಟ ಹಾಲು ಖಾರ ಮಾಡ್ಕೊಂಡು ಕೊಟ್ಟಂದ್ರೆ ಎದ್ಗಳೇ ಕೊಡ್ಲಕ್ಕೆ ಬರ್ತದೆ ರೀ ಅವರಿಗೆ. ನೋಡಂಬರಿ ಏನೇನು ಆಗ್ತದಿರುತ್ತೆ ಎಲ್ಲ ತೋರಿಸ್ತೀನಿ ನಿಮ್ಗೆ. ಎಲ್ಲ ಟಿಫನ್ ಮಾಡಿ ಕಳಿಸಿ ಆಮೇಲೆ ರೊಟ್ಟಿ ಮಾಡಿ ನೋಡಿರಿ. ಇವತ್ತು ಇಷ್ಟು ರೊಟ್ಟಿ ಮಾಡಿ ನೋಡಿರಿ. ಪಲ್ಯ ಮಾಡ್ಲತ್ತೀನಿ, ಹ್ಯಾಂಗೆ ಮಾಡ್ತೇನೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ. ನಾವು ಅಪ್ಪ ಸ್ಕೂಲಿಗೆ ಹೋದ್ಮ್ಯಾಗ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂದ್ರೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಳತ್ತೀನಿ ನೋಡಿರಿ. ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ, ಹ್ಯಾಂಗೆ ಮಾಡ್ತೀನಿ ನೋಡಿ. ನೀವು ಭೀ ಹಿಂಗೆ ಮಾಡ್ತೀರ ಬೇರೆ ಥರ ಮಾಡ್ತೀರ ಕಮೆಂಟ್ನಾಗ ಹೇಳ್ರಿ. ಈಗ ಸ್ವಲ್ಪ ಫ್ರೈ ಆಗತ್ತಕ್ಕ ಹುರಿಬೇಕು ನೋಡಿರಿ. ಹೆಂಚಿನಾಗ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚಂದ ಬರ್ತಂತೇಳಿ ಹೆಂಚಿನಾಗ ಮಾಡ್ಲತ್ತೀನಿ ರೀ. ಸ್ವಲ್ಪ ಉಪ್ಪು ಹಾಕಿ ಬಿಟ್ರೆ ಆಯ್ತು ನೋಡಿರಿ. ಇಷ್ಟೇ ಬೆಂಡೆಕಾಯಿ ಪಲ್ಯ. ಒಂದು ಸ್ವಲ್ಪ ಎಣ್ಣೆ ಹಾಕಂಬ್ರಿ. ಈಗ ಒಂದು ಸ್ವಲ್ಪ ತಿನ್ರಿ ಹ್ಯಾಂಗೆ ಆಗ್ಯದ ನೋಡಿ ಬರ್ರಿ. ನೋಡಿರಿ ಚೆಂದಾಗ್ಯದಲ್ರಿ. ಆಯ್ತು ರೀ, ಇದೊಂದು ಬಟ್ಲ ತೆಗೆದಿಟ್ಟು ಮುಚ್ಚಿಟ್ಟು ಅಂದ್ರೆ ಮುಗೀತು ರೀ. ಮಧ್ಯಾಹ್ನ ಅಡುಗೆ ಫಿನಿಶ್. ಮತ್ತು ಬಜ್ಜಿ ಹಾಕ್ತೀನಿ ರೀ, ಅವಾಗ ತೋರಿಸ್ತೀನಿ ನಾ ಹ್ಯಾಂಗೆ ಬಜ್ಜಿ ಮಾಡ್ತೀನಿ ಅಂಥೇಳಿ. ದೊಡ್ಡ ಕೆಲಸ ಅಂದ್ರೆ ಮಾಡಿ ತೊಳೆದೇ ಒಂದು ಕೆಲಸ ನೋಡಿರಿ. ಎಲ್ಲ ನೋಡಿರಿ ಎಷ್ಟು ಮಿಸಿ ಈಗೆಲ್ಲ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನೋಡಿರಿ. ಹೋಗಿಲ್ಲ, ಸುಟ್ಟಿ ಮಾಡ್ರೆ ಸ್ವಲ್ಪ ಆರಾಮಿಲ್ಲ ಅಂಥೇಳಿ ಚಿಕನ್ ತಂದ್ರೆ ಚಿಕನ್ ಮಾಡಿ ಹಾಕು ಬಾಯಿ ರುಚಿ ಇಲ್ಲ ಅಂದಾರ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಚಿಕನ್ ರೆಸಿಪಿ ಹ್ಯಾಂಗೆ ಮಾಡ್ಬೇಕಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಮಾಡ್ಲತ್ತೀನಿ ರೀ. ಇದು 1 kg ಅದ. ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಚಿಕನ್ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋರು. ನಾನು ಜಾಸ್ತಿ ಮಸಾಲೆ ಹಾಕಲ್ಲ. ಇದೊಂದು ಚೂರು ಗರಂ ಮಸಾಲ. ನಾವು ಖಾರ ಜಾಸ್ತಿ ಉಣ್ಣಾದ್ರಿ, ಸ್ವಲ್ಪ ಲೈಟಾಗಿ ಉಣ್ತೀನಿ. ನಮ್ಮ ಪಾಪು ಅಂತ ಸಣ್ಣವನ ಅಂತ ಹೇಳಿಗಿಸಿ 2 ಸ್ಪೂನ್ ಖಾರ ಅಷ್ಟೇ ಸಾಕು. ಭಾಳ ಖಾರ ಇರ್ತದ್ರಿ ಇದು. ಇದ್ರಾಗ ಏನು ಬೇರೆದು ಮಸಾಲೆ ಪಿಸಲೆ ಏನೂ ಹಾಕಲ್ಲ. ಇಷ್ಟೇ ನೋಡ್ರಿ ಗ್ರೇವಿ ಮಾಡ್ಲಿಕ್ಕೆ. ಒಂದು ಸ್ವಲ್ಪ ಮಿಕ್ಸಿ ಹಾಕ್ತೀನಿ, ಅದು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಈಗ ಇದಕ್ಕೇನಿಲ್ಲ, ಖಾರ ಮಸಾಲೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನಿಂಬೆ ರಸ ಇಷ್ಟು ಹಾಕಿ ತವ ಮೇಲೆ ಹುರಿದ್ರೆ ಆಯ್ತು ನೋಡಿರಿ. ಡ್ರೈ ರೋಸ್ಟ್ ಚಿಕನ್ ಇಷ್ಟೇ ಸಿಂಪಲ್ ರೀ. ಅವ್ರಿಗೆ ಬಾಯಿ ರುಚಿ ಇಲ್ಲ, ಸ್ವಲ್ಪ ಜ್ವರ ಬಂದವಲ್ಲ ಅದರ ಸಲ ರೆಸಿಪಿ ಶೇರ್ ಮಾಡೋದು ಅಲ್ಲಿ ಇನ್ನೊಂದ್ಸಲ ಯಾವಾಗಾರ ಶೇರ್ ಮಾಡ್ತೀನಿ. ಚಿಕನ್ ರೆಡಿ ಆಗ್ಯದ ನೋಡಿರಿ. ಇದು ಗ್ರೇವಿ ಮಾಡಿದ್ದೀನಿ, ಇದು ಸಾಂಬಾರು. ಇನ್ನೊಂದ್ಸಲ ಯಾವಾಗಾರ ಶೇರ್ ಮಾಡ್ಕೊತೀನಿ.